ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನೀವು ಜೀವನದಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಬದಲಾಯಿಸ್ತಾರೆ ಅಂತ ಯೋಚಿಸ್ತಾ ಇದ್ದೀರಾ? ನಿಮಗೆ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಹೀಗಾಗ್ತಿದೆಯಾ ನಿಮ್ಮ ಜೀವನದಲ್ಲಿ ಅಂತ. ಸತ್ಯ ಏನು ಗೊತ್ತಾ ನಿಮಗೆ? ನಮ್ಮನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಸಹ ಸಾಧ್ಯ ಇಲ್ಲ. ಬದಲಾಗಬೇಕು ಅಂತ ಹೇಳಿ ನಾವು ಮೊದಲು ತೀರ್ಮಾನ ಮಾಡಬೇಕು. ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಅನೇಕ ಜನರು ಬರ್ತಾರೆ, ನಮ್ಮನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ನಮ್ಮನ್ನು ಮಾನಸಿಕವಾಗಿ ಹಿಂಸೆ ಮಾಡ್ತಾರೆ, ಒತ್ತಡ ಹೇರ್ತಾರೆ. ನೆನಪಿಡಿ, ಯಾವ ಹಿಂಸೆ ಒತ್ತಡದಿಂದ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಬೇಕು ಅನ್ನೋ ನಿರ್ಧಾರವನ್ನು ನಾವು ಒಳಗಿನಿಂದ ತೆಗೆದುಕೊಳ್ಬೇಕು. ನಮ್ಮ ಒಳ ಮನಸ್ಸಿನಿಂದ, ನಮ್ಮೊಳಗಿನಿಂದ, ನಮ್ಮ ಆತ್ಮದಿಂದ ನಾವು ಬದಲಾಗಲೇಬೇಕು ಅನ್ನೋ ದೃಢವಾದ ನಿರ್ಧಾರವನ್ನು ಮಾಡಬೇಕು. ಯಾರಾದರೂ ಹೇಳಿದ್ದಕ್ಕೆ ನಾವು ಬದಲಾಗೋದಕ್ಕಿಂತ ನಮ್ಮೊಳಗೆ ದೃಢವಾದ ನಿರ್ಧಾರ ಮಾಡಿ ಬದಲಾಗೋದ್ರಿಂದ ನಾವು ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಬೆಳವಣಿಗೆ ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಯಾರಾದರೂ ಸಲಹೆ ಕೊಡ್ಬೋದು, ದಾರಿ ತೋರಿಸ್ಬೋದು, ಆದರೆ ದಾರಿಯಲ್ಲಿ ಸಲಹೆಯಂತೆ ನಡೆದುಕೊಂಡು ಹೋಗಬೇಕಾದರೂ ನಾವೇ ಅಲ್ವಾ ವೀಕ್ಷಕರೇ? ಗಮನಿಸ್ಕೋಬೇಕು ಇದನ್ನು ವೀಕ್ಷಕರೇ. ನಾವು ನಮ್ಮ ತಪ್ಪುಗಳನ್ನು ಗಮನಿಸಿಕೊಂಡಾಗ, ನಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಂಡಾಗ, ಮತ್ತು ನಮ್ಮ ಅಭ್ಯಾಸಗಳನ್ನು ಸರಿಪಡಿಸಿಕೊಂಡಾಗ ನಾವು ಖಂಡಿತ ಬದಲಾಗೋದಕ್ಕೆ ಸಾಧ್ಯವಿದೆ. ನಮ್ಮ ಜೀವನ ನಿಧಾನವಾಗಿ ಬದಲಾಗೋದಕ್ಕೆ ಪ್ರಾರಂಭ ಆಗತ್ತೆ. ಆದ್ದರಿಂದ ನಮ್ಮನ್ನು ಬದಲಿಸಿಕೊಳ್ಳುವಂತಹ ಶಕ್ತಿ ನಮಗೆ ಮಾತ್ರ ಇರುವಂಥದ್ದು, ಬೇರೆಯವರಿಗೆ ಖಂಡಿತ ಅಲ್ಲ. ಈ ಶಕ್ತಿಯನ್ನು ನಾವು ನಿರ್ಧರಿಸಬೇಕು, ನಾವು ತೀರ್ಮಾನಿಸಬೇಕು. ಆಗ ಮಾತ್ರ ನಮ್ಮ ಜೀವನ ಬದಲಾಯಿಸೋದಕ್ಕೆ ಸಾಧ್ಯ ಆಗತ್ತೆ. ಬದಲಾವಣೆ ಹೊರಗಿನ ಜನರಿಂದ, ಹೊರಗಿನ ಜನರ ಮನಸ್ಥಿತಿಯಿಂದ, ಮಾತಿನಿಂದ ಬರುವಂಥದ್ದಲ್ಲ. ಅದು ನಮ್ಮೊಳಗೆ ಆಗಬೇಕು, ನಮ್ಮೊಳಗಿನ ಅನುಭವ.